ಖುಷಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದ್ರೆ ಇವತ್ತು ಸ್ವಲ್ಪ ಶಾಪಿಂದ ಬೇಗನೆ ಬಂದಿದ್ದೀನಿ. ಒಂದು 5 ಗಂಟೆಗೆಲ್ಲ ಶಾಪ್ನ ಕ್ಲೋಸ್ ಮಾಡಿಬಿಟ್ಟೆ. ಇನ್ನೇನು ನನ್ನ ಹಸ್ಬೆಂಡ್ ಬರ್ತಾರೆ, ಅವರು ಶಾಪ್ ಓಪನ್ ಮಾಡ್ತಾರೆ. ಅದಲ್ಲದೆ ಇವತ್ತು ಸಿಕ್ಕಾಪಟ್ಟೆ ಹನಿ ಬೀಳ್ತಾ ಇದೆ. 4:15ಕ್ಕೆ ಶುರು ಆಗಿರೋದು ಇನ್ನೂ ಕೂಡ ನಿಂತಿಲ್ಲ. ಈಗಲೂ ಕೂಡ ಜೋರು ಮಳೆ ಬರ್ತಾನೆ ಇದೆ. ಹಂಗಾಗಿ ನಾನು ಮೈಕ್ ಹಾಕೊಂಡು ಮಾತಾಡ್ತಾ ಇದ್ದೀನಿ, ವಾಯ್ಸ್ ಸ್ವಲ್ಪ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು. ಇನ್ನೇನು ನನ್ನ ಹಸ್ಬೆಂಡ್ ಬರ್ತಾರೆ, ಅವರು ಶಾಪ್ ಓಪನ್ ಮಾಡ್ತಾರೆ, ಅದ್ರದ್ದೇನು ಚಿಂತೆ ಇಲ್ಲ. ಇನ್ನು ಇವಾಗ ಸ್ಪೆಷಲ್ ಆಗಿ ನಾನು ಏನಕ್ಕೆ ಇವತ್ತು ಅಡುಗೆನ ರೆಡಿ ಮಾಡ್ತಾ ಇರೋದು ಅಂತ ಅಂದರೆ, ಇನ್ನೇನು ನಾವು ಈ ಮನೆನ ಶಿಫ್ಟ್ ಮಾಡ್ತಾ ಇದ್ದೀವಿ. ನಾಳೆ ಮಧ್ಯಾಹ್ನದಿಂದ ಮನೆ ಶಿಫ್ಟಿಂಗ್ ಕೆಲಸನ ಶುರು ಮಾಡ್ಕೊಂಡ್ಬಿಡ್ತೀವಿ. ನಾಳೆ ಮಧ್ಯಾಹ್ನದಿಂದ ಶುರು ಮಾಡಿಕೊಂಡ್ರೆ ನಾಡಿದ್ದು ಮುಗಿಯುತ್ತೆ. ನಾಡಿದ್ದು ಸಂಜೆ ಅಷ್ಟರಲ್ಲಿ ನಾವು ಎಲ್ಲನೂ ಶಿಫ್ಟ್ ಮಾಡ್ಕೊಂಡು ಬಿಡ್ಬೋದು. ಹಾಗಾಗಿ ಇವತ್ತೇ ಲಾಸ್ಟ್ ಅಲ್ವಾ ನಾವು ಈ ಮನೇಲಿರೋದು. ನಾನು ಏನಾದರೂ ಅಡುಗೆ ಮಾಡೋದಂದರೆ ಇವತ್ತೇ ಲಾಸ್ಟು. ಅದರಲ್ಲೂ ನನಗೆ ಅಡುಗೆ ಅಂದರೆ ತುಂಬಾ ಇಷ್ಟ. ನಮ್ಮ ಕಿಚನಲ್ಲಿ ನಾನು ಅಡುಗೆ ಮಾಡೋದು ಅಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ನಾನು ಮಾಡ್ತೀನಿ. ನಾನು ಈ ಮನೇಲಿ ಆಲ್ಮೋಸ್ಟ್ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿರೋದು ಅಂದರೆ ನಾನು ಅಡುಗೆ ಮನೇಲಿ ಅಂತಲೇ ಹೇಳ್ಬೋದು. ಶಾಪಿಂದ ಮನೆಗೆ ಬಂದ ತಕ್ಷಣ ಜಾಸ್ತಿ ನಾನು ಅಡುಗೆ ಮನೇಲೇ ಇರ್ತೀನಿ. ಅದು ಕ್ಲೀನ್ ಮಾಡೋದು, ಅಡುಗೆ ಮಾಡೋದು, ವಿಡಿಯೋ ಮಾಡೋದು ಈ ಥರ. ಹಾಗಾಗಿ ನನಗೆ ಅಡುಗೆ ಮನೆ ಏನೋ ಒಂಥರ ಸ್ಪೆಷಲ್ಲು. ಇನ್ನೇನು ನಾವು ಈ ಮನೇಲಿ ಮತ್ತೆ ಅಡುಗೆ ಮಾಡ್ಲಿಕ್ಕಂತೂ ಆಗೋದೇ ಇಲ್ಲ. ನಾವು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ನಮಗೆ ಬೇಕು ಅಂದರೂ ಕೂಡ ಇಲ್ಲಿ ಬಂದು ನಾನು ಅಡುಗೆ ಮಾಡ್ಲಿಕ್ಕಾಗಲ್ಲ. ಹಾಗೆ ಮನೇಲಿ ಬಂದು ಇರಲಿಕ್ಕಾಗಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಅಡುಗೆ ಮಾಡಿ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಮಾಡೋಣ. ನಾವು ಈ ಮನೆ ಖಾಲಿ ಮಾಡ್ಕೊಂಡು ಹೋದ್ಮೇಲೂ ಕೂಡ ನಮಗೊಂದು ಒಳ್ಳೆ ಮೆಮೊರೀಸ್ ಇರುತ್ತೆ ಅಂತೇಳಿ ಅಂದ್ಕೊಂಡೆ. ನನಗೆ ಈ ಥರದ್ರಲ್ಲೆಲ್ಲ ತುಂಬಾ ಖುಷಿ ಸಿಗುತ್ತೆ. ನಾವು ಸ್ವಂತ ಮನೇಲಿರ್ಬೋದು, ಬಾಡಿಗೆ ಮನೇಲಿರ್ಬೋದು, ಅದೆಲ್ಲ ನಮ್ಮ ಹಿಂದೆ ಬರಲ್ಲ ಅಲ್ವಾ. ಆದರೆ ಅದರಲ್ಲಿರೋ ಮೆಮೊರೀಸ್ ಎಲ್ಲ ನಮ್ಮ ಸಾಯೋವರೆಗೂ ನಮ್ಮ ಜೊತೆ ಇರುತ್ತೆ. ಈ ಮನೇಲಿರೋ ಒಂದು ಮೆಮೊರೀಸ್ ಮಾತ್ರ ನಾವು ಲೈಫಲ್ಲೇ ಮರೀಲಿಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಈ ಮನೆಗೆ ಬಂದಮೇಲೆ ನಮಗೆ ಸಾಕಷ್ಟು ಒಳ್ಳೆಯದೇ ಆಗಿದೆ, ಕೆಟ್ಟದ್ದಕ್ಕಿಂತ ಜಾಸ್ತಿ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು. ಈ ಮನೆ ಒಂಥರ ನಮಗೆ ಲಕ್ಕಿ ಹೌಸ್ ಥರ. ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಡಿನ್ನರ್ನ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿಲ್ಲ, ಅವ್ರಿಗೂ ಇವತ್ತು ಒಂಥರ ಸರ್ಪ್ರೈಸ್ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೇ ಶಾಪ್ನ ಸ್ವಲ್ಪ ಬೇಗ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದಿದ್ದೀನಿ. ಇನ್ನು ಬೆಳಗ್ಗೆನೇ ನಾನು ಕ್ಯಾರೆಟ್ ಹಲ್ವಾ ಮಾಡಿ ಅದ್ರ ಜೊತೆಗೆ ಐಸ್ ಕ್ರೀಮ್ನೆಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ ಡೆಸರ್ಟ್ಗೆ. ಇನ್ನು ಇವಾಗ ಮಿಕ್ಕಿದ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು. ಇವಾಗ ಟೈಮ್ ಬಂದು ಒಂದು 5:45 ಆಗಿದೆ. ನಾನು ಮನೆಗೆ ಬಂದು ಫ್ರೆಶ್ನಪ್ ಆಗಿ ಬಟ್ಟೆ ವಾಶ್ ಮಾಡಿದ್ದೆ, ಅದನ್ನೆಲ್ಲ ತೆಗ್ದಿಲ್ಲ ಹಾಕ್ಬಿಟ್ಟು ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನಗೆ ಇಷ್ಟ ಇಲ್ದಿರೋ ಕೆಲಸ ಅಂದರೆ ಬಟ್ಟೆ ಮಡಚೋ ಕೆಲಸ. ಅದಕ್ಕೆ ಅದನ್ನು ಲಾಸ್ಟಿಗೆ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ. ಇನ್ನು ಇವಾಗ ಅಡುಗೆ ಮಾಡಲಿಕ್ಕೆ ಶುರು ಮಾಡ್ಕೊಳ್ಬೇಕು. ಬೆಳಗ್ಗೆ ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ಅದಾದಮೇಲೆ ಇವತ್ತು ಏನೇನು ಅಡುಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಆಗಲೇ ಹೇಳ್ದಾಗೆ ನಾನು ಬೆಳಗ್ಗೆನೇ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡಿ ಐಸ್ ಕ್ರೀಮ್ನ ಮಾಡಿ ಇಟ್ಬಿಟ್ಟಿದ್ದೆ. ಯಾಕಂದರೆ ಸಂಜೆ ಬಂದಮೇಲೆ ಎಲ್ಲನೂ ಒಟ್ಟಿಗೆ ಅಡುಗೆ ಮಾಡಬೇಕು ಅಂದರೆ ನನಗೂ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು. ಅದಲ್ಲದೆ ಟೈಮ್ ಕೂಡ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು ಎಡವಟ್ಟು ಕೂಡ ಮಾಡಿಬಿಟ್ಟೆ. ನನಗೆ ಕ್ಯಾರೆಟ್ ಹಲ್ವಾ ಯಾವ ಥರ ಇರಬೇಕಂದ್ರೆ, ಈ ಥರ ಫ್ರಿಜ್ಜಲ್ಲೆಲ್ಲ ಇಟ್ಟು 1 ಅವರ್ ಆದಮೇಲೆ ಸ್ವಲ್ಪ ಅದು ಕೋಲ್ಡ್ ಇರುವಾಗ ತಿನ್ಲಿಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಅಂದ್ಕೊಂಡೆ ಕ್ಯಾರೆಟ್ ಹಲ್ವಾ ಮತ್ತು ಐಸ್ ಕ್ರೀಮ್ನ ಎರಡು ಕಾಂಬಿನೇಷನಲ್ಲಿ ಕೊಟ್ಟಾಗ ಚೆನ್ನಾಗಿರುತ್ತಲ್ವ, ಇದೇ ಥರ ಇಡೋಣ, ಫ್ರಿಜ್ಜಲ್ಲಿ ಎರಡು ಇಟ್ಬಿಟ್ರೆ ಕೋಲ್ಡಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್ ತಿನ್ನಬೇಕಂತ ಅಂದರೆ ಐಸ್ ಕ್ರೀಮ್ ಮಾತ್ರ ಫ್ರಿಜ್ಜಲ್ಲಿ ಇಡಬೇಕು, ಕ್ಯಾರೆಟ್ ಹಲ್ವಾ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರಲ್ಲಿ ಇರಬೇಕು, ಅವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗದು ಗೊತ್ತಿರಲಿಲ್ಲ, ಹಾಗಾಗಿ ನಾನು ಫ್ರಿಜ್ಜಲ್ಲೇ ಇಟ್ಬಿಟ್ಟಿದ್ದೆ. ಇನ್ನು ಇವತ್ತು ತುಂಬಾ ಹನಿ ಬೀಳ್ತಿತ್ತು ಅಂತ ಹೇಳೋದ್ನಲ್ಲ, ನೀವು ನೋಡ್ತಿರ್ಬೋದು, ನಿಂತೇ ಇಲ್ಲ. ಎಷ್ಟು ಚೆನ್ನಾಗಿತ್ತು ವೆದರ್ ಅಂದರೆ ತುಂಬಾ ಚೆನ್ನಾಗಿತ್ತು. ಅದಲ್ಲದೆ ಇವತ್ತು ತುಂಬ ಗುಡುಗು, ತುಂಬ ಸಿಡ್ಲೆಲ್ಲ ಬರ್ತಾಯಿತ್ತು. ಸ್ವಲ್ಪ ಭಯ ಕೂಡ ಆಗ್ತಾಯಿತ್ತು. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಐಸ್ ಕ್ರೀಮ್ಗೆ ಏನೇನೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ ಹೆಲ್ದಿಯಾಗಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದಕ್ಕೆ ನಾನು ಬಾಳೆಹಣ್ಣ ಮೇಯ್ನಾಗಿ ಹಾಕ್ಕೊಂಡಿರೋದು ಐಸ್ ಕ್ರೀಮ್ಗೆ. ನಾನು ಇಬ್ರಿಗೆ ಮಾಡ್ತಾ ಇರೋದ್ರಿಂದ ಒಂದು 2 ಬಾಳೆಹಣ್ಣ ತೊಗೊಂಡು ಮಾಡ್ತಾಯಿದ್ದೀನಿ. ಒಂದು 4 ಜನಕ್ಕೆ ಮಾಡಿದ್ರೆ ಇದರಲ್ಲೇ ಕ್ವಾಂಟಿಟಿ ಸ್ವಲ್ಪ ಡಬಲ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. 2 ಬಾಳೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಪಿಸ್ತಾ ಹಾಗೆ ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ. ಜೊತೆಗೆ ನಾನು ಒಂದು 40 ಗ್ರಾಮಷ್ಟು ಬಾದಾಮಿನ ನೀರಲ್ಲಿ ನೆನೆಸಿಟ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು 6ರಿಂದ 7 ಡೇಟ್ಸ್ನ ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಸೀಡ್ಸ್ನೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಷ್ಟು ಕೂಡ ನಾವು ಐಸ್ ಕ್ರೀಮ್ ಮಾಡಲಿಕ್ಕೆ ಬೇಕಾಗುವಂಥದ್ದು. ಮೊದಲು ಒಂದು ಜಾರ್ಗೆ ನಾನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಬಾದಾಮಿ, ಅದನ್ನು ಈ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನಾನೊಂದು 40 ಗ್ರಾಮ್ ತೊಗೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ಒಂದು 10 ಗ್ರಾಮ್ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ. ಟೇಸ್ಟಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ, ತುಂಬಾ ರುಚಿಯಾಗಿ ಬರುತ್ತೆ. ಇನ್ನು ಡೇಟ್ಸ್ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನು 2 ಬಾಳೆಹಣ್ಣ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಕೆಲವರು ಇದಕ್ಕೆ ಹಾಲು ಕೂಡ ಬಳಸ್ಕೊತಾರೆ. ನಾನು ಬಾದಾಮಿನ ಹಾಕಿರೋದ್ರಿಂದ ಹಾಲಿನ ಅವಶ್ಯಕತೆ ಏನಿಲ್ಲ, ಹಾಗಾಗಿ ನಾನು ಹಾಲನ್ನೇನು ಹಾಕ್ಕೊಂಡಿಲ್ಲ. ಹಾಲು ಹಾಕಿ ಮಾಡಿದಾಗ ಯಾವ ಥರ ಬರುತ್ತೆ ಟೇಸ್ಟ್ ಅಂತ ಒಂದ್ಸಲ ಟ್ರೈ ಮಾಡಿ
ಮಾಡಬೇಕು. ಇನ್ನು ನಾನು 1 ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ನ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ನೀರು ಹಾಕಿದ್ರೆ ಸಾಕು. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಈ ಥರ ಇದ್ದರೆ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ತೆಳ್ಳಗೆ ಮಾಡಿಕೊಂಡ್ರು ಚೆನ್ನಾಗಿರಲ್ಲ, ತುಂಬ ತಿಕ್ಕಾಗಿ ಮಾಡಿಕೊಂಡ್ರು ಚೆನ್ನಾಗಿರಲ್ಲ. ನೀವು ನೋಡ್ತಿರ್ಬೋದು, ಇಷ್ಟಿದ್ರೆ ಸಾಕಾಗುತ್ತೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸು ಅಂದರೆ ಗೋಡಂಬಿ ಹಾಗೆ ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧದಷ್ಟು ಮಾತ್ರ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ಗಾರ್ನಿಷಿಂಗ್ಗೆ ಸ್ವಲ್ಪ ಮಿಕ್ಕಿರೋ ಪಿಸ್ತಾ ಹಾಗೆ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ, ನೋಡಲಿಕ್ಕೂ ಕೂಡ ಅಟ್ರಾಕ್ಟ್ ಆಗುತ್ತೆ. ತಿನ್ನುವಾಗೆಲ್ಲ ಈ ಥರ ಚೆನ್ನಾಗಿ ಕಾಣಿಸಿದ್ರೆ ನಮಗೂ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನಬೇಕಂತ ಅನಿಸುತ್ತಲ್ಲ, ಹಾಗಾಗಿ ಇಷ್ಟೇ ಹೆಲ್ದಿಯಾಗಿರೋ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇದನ್ನು ಒಂದು 3ರಿಂದ 4 ಅವರ್ ಫ್ರೀಝರಲ್ಲಿ ಇಟ್ಟರೆ ಆಗೋಯಿತು. ಒಂದ್ಸಲ ನೀವು ಕೂಡ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬಂದಿತ್ತು. ಇನ್ನು ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಅಂತ ಅನ್ನಲ್ಲ, ಅದಕ್ಕೆ ನಾನು ಶುಗರ್ ಏನೂ ಹಾಕಿಲ್ಲ. ಇದನ್ನು ಕೂಡ ತುಂಬಾ ಹೆಲ್ದಿಯಾಗಿ ಮನೇಲೆ ಮಾಡ್ಕೊಂಡಿರೋದು. ಇದು ಕೂಡ ಚೆನ್ನಾಗಿ ಬಂದಿತ್ತು, ಆದರೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದು ಒಂದೇ ಒಂದು ಮಿಸ್ಟೇಕ್ ಅಷ್ಟೇ. ಇನ್ನು ಈ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳಿಕ್ಕೆ ನಾನು 1 ಕಪ್ಪಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಒಂದು 3 ಕ್ಯಾರೆಟ್ನ ತೊಗೊಂಡಿದ್ದೀನಿ ನಾನು 1 ಕಪ್ ಅಂದರೆ. ಹಾಗೆ 1.5 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಕ್ಯಾರೆಟ್ ತುರಿ ತೊಗೊಂಡ್ರೆ 1.5 ಕಪ್ಪಷ್ಟು ಹಾಲನ್ನ ತೊಗೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ನಾನು 1 ಕಪ್ಪಷ್ಟು ಡೇಟ್ಸ್ನ ಕೂಡ ತೊಗೊಂಡಿದ್ದೀನಿ. ಅಂದರೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಡೇಟ್ಸ್ನ ತೊಗೊಂಡಿದ್ದೀನಿ. ಸ್ವೀಟ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಮಾಮೂಲಿಯಾಗಿ ದ್ರಾಕ್ಷಿ, ಗೋಡಂಬಿ, ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1-2 ಏಲಕ್ಕಿ ಬೇಕಾಗುತ್ತೆ. ಇದಕ್ಕೆ ತುಪ್ಪ ಕೂಡ ಬೇಕಾಗುತ್ತೆ. 1-2 ಸ್ಪೂನ್ ತುಪ್ಪ ಸಾಕಾಗಿ ಹೋಗ್ಬಿಡುತ್ತೆ. ಇಷ್ಟು ಕೂಡ ಈ ಕ್ಯಾರೆಟ್ ಹಲ್ವಾಗೆ ಬೇಕಾಗುವಂಥದ್ದು. ಡೇಟ್ಸ್ನ ಬೀಜನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ಆಗಬೇಕು. ಇದು ಗ್ರೈಂಡ್ ಮಾಡಿಕೊಂಡು ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಒಂದು ಕಡಾಯಿಗೆ ನಾನು 1-2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪದ ಸ್ಪೂನ್ ಬರುತ್ತೆ ನೋಡಿ, ಆ ಸ್ಪೂನಲ್ಲಿ 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊಂಡು ಎತ್ತಿಟ್ಕೊಂಡ್ರೆ ಆಯಿತು. ಇವಾಗ ಅದೇ ತುಪ್ಪಕ್ಕೆ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ನೋಡಿ, ಆ ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ. ನಾನು 3 ಕ್ಯಾರೆಟ್ ಅಂದರೆ ಸ್ವಲ್ಪ ದೊಡ್ಡ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಒಂದು 1/4 kg ಅಂತ ಹೇಳಿ. ಇವಾಗ ಈ ಕ್ಯಾರೆಟ್ನ ಈ ತುಪ್ಪದಲ್ಲೇ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿ ಈ ಥರ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಹುರ್ಕೊಂಡು ಹಾಲನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಒಂದು 10 ನಿಮಿಷನಾದರೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಹಾಲನ್ನ ಸೇರಿಸ್ಕೊಂಡಿದ್ದಾದಮೇಲೆ ಇವಾಗ ಕುದಿಸ್ಕೊಳ್ತಾ ಇದ್ದೀನಿ. ನಾವು ಮಾಮೂಲಿಯಾಗಿ ಕ್ಯಾರೆಟ್ ಹಲ್ವಾನ ಸಕ್ಕರೆ ಹಾಕಿ ಮಾಡಿದ್ರೆ ಇದೇ ಟೈಮಲ್ಲಿ ಸಕ್ಕರೆ ಕೂಡ ಹಾಕ್ಬಿಡ್ತೀವಿ. ಡೇಟ್ಸ್ ಹಾಕಿರೋದ್ರಿಂದ ನಾನು ಕೊನೆಯಲ್ಲಿ ಡೇಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಈಗ ನೋಡ್ತಿದ್ದೀರಲ್ಲ, ಇದು ಪೂರ್ತಿಯಾಗಿ ಕುದಿಬೇಕು. ಹಾಲೆಲ್ಲ ಡ್ರೈ ಆಗಬೇಕು ಸ್ವಲ್ಪ. ನಾನು ತುಪ್ಪನ ಜಾಸ್ತಿ ಹಾಕ್ಲಿಕ್ಕೆ ಹೋಗಿಲ್ಲ. ನಿಮಗೆ ಸ್ವಲ್ಪ ತುಪ್ಪದ ಫ್ಲೇವರ್ ಎಲ್ಲ ಸ್ವಲ್ಪ ಜಾಸ್ತಿ ಬರಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಮಾಮೂಲಿಯಾಗಿ ಆ್ಯಡ್ ಮಾಡಿದ್ದೀನಿ. ಇವಾಗ ಹಾಲೆಲ್ಲ ಡ್ರೈ ಆಗಿ ಈ ಥರ ಗಟ್ಟಿ ಆದಮೇಲೆ ನಾನು ಡೇಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಡೇಟ್ಸ್ನ ಸೇರಿಸ್ಬೇಕಾದ್ರೆ ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದಾದಮೇಲೆ ನಾವು ಈ ಡೇಟ್ಸ್ನ ಸೇರಿಸ್ಬೇಕಾಗತ್ತೆ. ಗ್ಯಾಸ್ ಆಫ್ ಮಾಡದೆ ನಾವು ಹಂಗೆ ಡೇಟ್ಸ್ನ ಸೇರಿಸಿ ಕುದಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದೊಂದ್ಸಲ ಟೇಸ್ಟ್ ಬೇರೆ ಆಗೋಗ್ಬಿಡುತ್ತೆ. ಹಾಗೆ ಹಾಲೇನಾದರೂ ಹಂಗೆ ಸ್ವಲ್ಪ ಗಟ್ಟಿಯಾಗದೆ ಇಳ್ಕೊಂಡಿದ್ರೆ ಹಾಲು ಕೂಡ ಒಡೆದೋಗೋ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದಾದಮೇಲೆ ಡೇಟ್ಸ್ನ ಸೇರಿಸ್ಕೊಳ್ಬೇಕು. ಇವಾಗ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಗೆ ಏಲಕ್ಕಿ ಪುಡಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡೆ ಅಷ್ಟೇ. ಇನ್ನು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕಂತ ಡಯಟ್ ಎಲ್ಲ ಮಾಡ್ತಾ ಇರ್ತಾರೆ ಅಲ್ವಾ, ಅವ್ರಿಗೇನಾದರೂ ಕ್ರೇವಿಂಗ್ ಆದರೆ ಅಪರೂಪಕ್ಕೊಂದ್ಸಲ ಈ ಥರ ನಾವು ಹಲ್ವಾನ ಮಾಡಿಕೊಂಡು ತಿನ್ಬೋದು. ಬೇಕಿದ್ದರೆ ನಾವು ಹಾಲು ಬದಲು ಕೋಕೋನಟ್ ಮಿಲ್ಕ್ ಕೂಡ ಹಾಕ್ಕೊಳ್ಬೋದು. ಆದರೆ ನಾವು ಡೇಟ್ಸ್ನ ಹಾಕ್ತು ನೋಡಿ, ಆ ಟೈಮಲ್ಲಿ ಕೋಕೋನಟ್ ಮಿಲ್ಕ್ನ ಹಾಕಬೇಕಾಗತ್ತೆ. ಕೋಕೋನಟ್ ಮಿಲ್ಕ್ ಹಾಕಿ ಕುದಿಸ್ಲಿಕ್ಕೆ ಹೋಗಬಾರ್ದು, ಅವಾಗ ಹೊಡೆದೋಗೋ ಥರ ಅನಿಸ್ಬಿಡುತ್ತೆ. ಆ ಥರ ಮಾಡ್ಕೊಂಡು ತಿಂದರೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಇದು ಕೂಡ ಚೆನ್ನಾಗಿ ಬಂದಿತ್ತು. ಎಷ್ಟು ಜೋರು ಮಳೆ ಅಂದರೆ ಯಾರಾದರೂ ಇವಾಗ ಕೆಲಸದಿಂದ ಬರ್ತಾ ಇದ್ರೆ ಚೆನ್ನಾಗಿ ನೆನ್ಕೊಂಡು ಬರ್ತಾರೆ. ನನ್ನ ಹಸ್ಬೆಂಡ್ ಬೇಗ ಬಂದ್ರಂತೆ, ಫೋನ್ ಮಾಡಿದ್ದೆ, ಬೇಗ ಬಂದೆ, ಏನು ನೆನಪಿಲ್ಲ ಅಂತ ಹೇಳಿದ್ರು. ರೈನ್ ಕೋಟ್ ಹಾಕೊಂಡು ಬಂದ್ರಂತೆ. ಪಾಪ ಈ ಕೆಲಸ ಬಿಡೋ ಟೈಮಲ್ಲಿ ಈ ಥರ ಏನಾದರೂ ಹನಿ ಬಂದುಬಿಟ್ರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ನಮಗೇನೋ ಖುಷಿ ಹನಿ ಬೀಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ವೆದರ್ನ ಎಂಜಾಯ್ ಮಾಡ್ತೀವಿ. ಆದರೆ ಕೆಲಸದಿಂದ ಬರೋರಿಗೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಇನ್ನು ಇವಾಗ ರಾಜ್ಮಾ ಕರಿ ಮಾಡಿ ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತವಾ ಪನ್ನೀರ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ರಾಜ್ಮಾನ ನಾನು ಬೆಳಗ್ಗೆನೇ ನೆನೆಸೋಗಿದ್ದೆ. ನಾನು ಯಾಕೋ ಜಾಸ್ತಿ ನೆಂದೇ ಇಲ್ಲ ಇವತ್ತು, ನಾರ್ಮಲಾಗಿ ನೆನ್ಕೊಂಡಿದ್ದೆ. ಪುಟ್ಟದಿದೆ ಈ ರಾಜ್ಮಾ. ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ, ಹಂಗಾಗಿ ಚೆನ್ನಾಗಿ ಬಂದಿಲ್ಲ ಇವತ್ತು. ಇನ್ನು ಮೊದಲು ಗೀ ರೈಸ್ ಮಾಡಿಬಿಡ್ತೀನಿ. ಗೀ ರೈಸ್ ಮಾಡಿಬಿಟ್ಟು ಅದಾದಮೇಲೆ ರಾಜ್ಮಾ ಕರಿನ ಮಾಡ್ತೀನಿ. ಇನ್ನು ಗೀ ರೈಸ್ ಯಾವ ಥರ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತೀನಿ, ಬೇಗನೆ ಆಗೋಗ್ಬಿಡುತ್ತೆ. ಇವಾಗ ಏನಾಗುತ್ತೆ ಅಂದರೆ ನಾನು ಈ ಥರ ಸ್ಪೆಷಲಾಗಿ ಏನಾದರೂ ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗೋಗ್ಬಿಡುತ್ತೆ.
ನಾರ್ಮಲಾಗಿ ಅಡುಗೆ ಮಾಡ್ತೀನಲ್ಲ ಅವಾಗೇನು ಜಾಸ್ತಿ ಆಗಲ್ಲ. ಈ ಥರ ಸ್ಪೆಷಲಾಗಿ ಏನಾದರೂ ಡಿನ್ನರ್ ಮಾಡಿದಾಗ ಮಾತ್ರ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗೋಗ್ಬಿಡುತ್ತೆ. ಇವತ್ತು ಆದಷ್ಟು ಕಡಿಮೆ ಕ್ವಾಂಟಿಟಿನೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಾನು ರೆಸಿಪಿನೂ ಕೂಡ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಸಪ್ರೇಟಾಗಿ ಕಟ್ ಮಾಡಿಬಿಟ್ಟು ನೀಟಾಗಿ ನಿಮಗೆ ತೋರಿಸಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ನನಗೆ ಆ ಥರ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ಟೈಮಾಗಿ ಹೋಗ್ಬಿಡುತ್ತೆ. ಸುಮ್ಮನೆ ಆ ಕೆಲಸನೂ ಮಾಡಲಿಕ್ಕಾಗಲ್ಲ, ಬೇರೆ ಕೆಲಸನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಏನು ಮಾಡಿದೆ ಅಂದರೆ ಈ ಗೀ ರೈಸ್ಗೆ ಹಾಗೆ ರಾಜ್ಮಾ ಕರಿಗೆ ಪನ್ನೀರ್ಗೆ ಎಲ್ಲನೂ ಒಂದೇ ಸಲ ಹೆಚ್ಚಿಟ್ಕೊಂಡ್ಬಿಟ್ಟು ಅದಾದಮೇಲೆ ಸಪ್ರೇಟಾಗಿ ತೋರಿಸೋಣ, ಆವಾಗ ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಜೀರಾ ರೈಸ್ಗೆ ನಾನು 1 ಗ್ಲಾಸಷ್ಟು ಬಾಸುಮತಿ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು 10 ನಿಮಿಷ. ಚಿಕ್ಕ ಗ್ಲಾಸ್ ನೋಡಿದ್ರಲ್ಲ ಆ ಗ್ಲಾಸಲ್ಲಿ ನಾನು 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೆ. ಇಬ್ಬರಿಗೆ ಸರಿ ಹೋಗುತ್ತೆ. ಹಾಗಾಗಿ ಇನ್ನು ಅದನ್ನು ನೀರಲ್ಲಿ ನೆನೆಸಿಟ್ಬಿಟ್ಟು ಇನ್ನು ಮೊದಲು ಗೀ ರೈಸ್ನೇ ಮಾಡ್ಕೊಂಡ್ಬಿಡೋಣ, ಅದಾದಮೇಲೆ ರಾಜ್ಮಾ ಕರಿನ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೊದಲು ನಾನು ಒಂದು ಕಡಾಯಿಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ಗೆ ನಾನು 2 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಇನ್ನೊಂದು ಸ್ಪೂನ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಮಗೆ ಜಾಸ್ತಿ ತುಪ್ಪದ ಫ್ಲೇವರ್ ಬೇಕಂದರೆ 2 ಸ್ಪೂನ್ ಸಾಕಾಗತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟೊಂದು ಏನು ನನಗೆ ಇಷ್ಟ ಆಗಲ್ಲ. ಇನ್ನು ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿರೋ ಒಂದೇ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಒಂದು ಪುಟ್ಟ ಈರುಳ್ಳಿನ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಇದನ್ನು ಸ್ವಲ್ಪ ಕೆಂಪಗೆ ನಾವು ಹುರ್ಕೊಳ್ಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ಲ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು, ಆವಾಗ ಅದೊಂಥರ ಒಳ್ಳೆ ಟೇಸ್ಟ್ ಬರುತ್ತೆ. ಬಿರಿಯಾನಿಗೆಲ್ಲ ನಾವು ಹುರ್ಕೊಳ್ತೀವಿ ನೋಡಿ, ಹೈದ್ರಾಬಾದಿ ಬಿರಿಯಾನಿಗೆಲ್ಲ ಸೇಮ್ ಅದೇ ಥರ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದೇ ತುಪ್ಪಕ್ಕೆ ನಾನು ಒಂದು 2 ಸ್ಪೂನ್ ಆಗೋವಷ್ಟು ದ್ರಾಕ್ಷಿನೂ ಕೂಡ ಹಾಕ್ಬಿಟ್ಟು ಅದನ್ನು ಕೂಡ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಪಾಯಸಕ್ಕೆಲ್ಲ ಹುರ್ಕೊಳ್ತೀವಿ ನೋಡಿ, ಸೇಮ್ ಅದೇ ಥರ. ಇನ್ನು ಇವಾಗ ಅದೇ ಕಡಾಯಿಗೆ ಒಂದು ಪೀಸಷ್ಟು ಚಕ್ಕೆ, ಒಂದು 5ರಿಂದ 6 ಲವಂಗ, ಒಂದು ಪಲಾವ್ ಎಲೆ, ಹಾಗೆ ಒಂದು ಅರ್ಧ ಸ್ಟಾರ್ ಹೂವನ್ನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು, ಒಂದು 5ರಿಂದ 6 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಒಂದು 2 ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಜೊತೆಗೆ ನಾನು ಒಂದು ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ನಾವು ಇದನ್ನು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಗೀ ರೈಸ್ ಚೆನ್ನಾಗಿ ಬರುತ್ತೆ. ಇದನ್ನು ನಾವೇನಾದರೂ ಹುರ್ಕೊಳ್ದೇ ಹಸಿಗೆ ಮಾಡಿಬಿಟ್ರೆ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಚೆನ್ನಾಗಿ ಹುರ್ಕೊಂಡಿದ್ದು ಆದಮೇಲೆ ಅದಕ್ಕೆ ನಾನು ನೆನೆಸಿಟ್ಕೊಂಡಿದ್ದೆಲ್ಲ ಬಾಸುಮತಿ ಅಕ್ಕಿ ಅದನ್ನು ಕೂಡ ಹಾಕ್ಬಿಟ್ಟು ಒಂದು 2 ನಿಮಿಷ ಹುರ್ಕೊಂಡು ಅದಕ್ಕೆ ನಾನು 3 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಗ್ಲಾಸಷ್ಟು ಬಾಸುಮತಿ ಅಕ್ಕಿನ ತೊಗೊಂಡ್ರೆ 3 ಗ್ಲಾಸಷ್ಟು ಬಿಸಿ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಿರ್ಬೋದು ನೀರೆಲ್ಲ ಸ್ವಲ್ಪ ಹಿಂಗಿದೆ, ಅಕ್ಕಿ ಕೂಡ ಒಂದು 1/4 ಭಾಗದಷ್ಟು ಬೆಂದಿದೆ. ಈ ಟೈಮಲ್ಲಿ ನಾನು ಆವಾಗಲೇ ಹುರಿದಿಟ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ದ್ರಾಕ್ಷಿನ ಇವಾಗ ಮೇಲ್ಗಡೆ ಸ್ವಲ್ಪ ಹಂಗೆ ಸೇರಿಸ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ನಾನು ಸ್ಟೀಮ್ ಮಾಡ್ಕೊಳ್ತೀನಿ. ಅಷ್ಟು ಮಾಡಿಕೊಂಡ್ರೆ ಆಯಿತು. ಗೀ ರೈಸ್ ಅಂತೂ ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಒಂದ್ಸಲ ಇದನ್ನು ಟ್ರೈ ಮಾಡಿ ಮಿಸ್ ಮಾಡ್ದೇನೆ. ಇನ್ನು ಗೀ ರೈಸ್ ಜೊತೆಗೆ ನಾನು ರಾಜ್ಮಾ ಕರಿನ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಬದಲು ನಾವು ವೆಜಿಟೇಬಲ್ ಕುರ್ಮಾ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಆಗಲೇ ಒಂದ್ಸಲ ಅದನ್ನು ಮಾಡಿದ್ದೆ, ಹಾಗಾಗಿ ಇವತ್ತು ರಾಜ್ಮಾ ಕರಿ ಮಾಡ್ತಾ ಇದ್ದೀನಿ. 1 ಕಪ್ ಆಗೋವಷ್ಟು ರಾಜ್ಮಾನ ನೆನೆಸಿಟ್ಟಿದ್ದೆ. ಅದಕ್ಕೆ ಇವಾಗ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಉಪ್ಪು ಮತ್ತು ನೀರು ಹಾಕಿ ಒಂದು 2-3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಒಂದು 3 ವಿಷಲ್ ಕೂಗಿಸಿದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು ಅದು ಚೆನ್ನಾಗಿ ಬೆಂದಿದೆ ರಾಜ್ಮಾ. ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಒಂದು ದಪ್ಪ ಈರುಳ್ಳಿನ ಪ್ಯೂರಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ 2 ಟೊಮೊಟೊ ತೊಗೊಂಡಿದ್ದೀನಿ. ಇನ್ನು ಇವಾಗ ಒಂದು ಕಡಾಯಿಗೆ 1 ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಶಾಯಿ ಜೀರನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಏಲಕ್ಕಿ, ಒಂದು 5ರಿಂದ 6 ಲವಂಗ, ಒಂದು ಅರ್ಧ ಸ್ಟಾರು ತೊಗೊಂಡಿದ್ದೀನಿ. ಹಾಗೆ ಒಂದು ಪಲಾವ್ ಎಲೆ, ಜೊತೆಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿ ಹಾಕಿ ಹುರ್ಕೊಂಡು ಅದಕ್ಕೆ ಈರುಳ್ಳಿ ಪ್ಯೂರಿನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ನಾವು ಮಸಾಲೆ ಪುಡಿ ಹಾಕಿದ್ಮೇಲೆ ಉರಿಯೋಕೆ ಹೋಗಬಾರ್ದು, ಸೀದೋಗ್ಬಿಡುತ್ತೆ. ಅದನ್ನು ಹುರ್ಕೊಂಡಿದ್ದ ತಕ್ಷಣ ನಾವು ಪ್ಯೂರಿನ ಹಾಕ್ಕೊಂಡ್ಬಿಟ್ರೆ ಅಷ್ಟೊಂದು ಸೀದೋಗಲ್ಲ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವೀಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದಕ್ಕೆ ಒಂದು 2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿದು, ಅಲ್ಲಿವರೆಗೂ ಹುರ್ಕೊಂಡು ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಿರ್ಬೋದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಒಂದು 3ರಿಂದ 4 ನಿಮಿಷನಾದರೂ ಹುರ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಟೊಮೊಟೊ ಪ್ಯೂರಿ ಅದನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ನಾನು ಒಂದು 5 ನಿಮಿಷ ಹುರ್ಕೊಳ್ತೀನಿ. ಎಲ್ಲ ಮಸಾಲೆನೂ ಬೆಂದು ನೀಟಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಮಸಾಲೆ ಬೇಯುತ್ತೋ ಅಷ್ಟು ಚೆನ್ನಾಗಿ ರಾಜ್ಮಾ ಕರಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಒಂದು 5ರಿಂದ 6 ನಿಮಿಷ ಟೈಮ್ ಹಿಡಿಯುತ್ತೆ. ಅದಾದಮೇಲೆ ನಾನು ಒಂದು 3/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇದು ಕುದಿ ಬಂದ
ಬೆಂದ ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ರಾಜ್ಮಾ ಅದನ್ನು ಸೇರಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 6-7 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು. ಅದು ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ನೋಡ್ತಿದ್ದೀರಲ್ಲ ಈ ಥರ ಮಸಾಲೆ ಎಲ್ಲ ಬೆಂದ್ಕೊಂಡು ಗಟ್ಟಿ ಆದಮೇಲೆ ಕೊನೆಯಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲ ಆಪ್ಷನಲ್, ಬೇಕಿದ್ರೆ ಸೇರಿಸ್ಕೊಳ್ಬೋದು, ಬೇಡ ಅಂದರೆ ಬೇಡ. ಇಷ್ಟೇ ರಾಜ್ಮಾ ಕರಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ರೋಟಿ ಮಾಡ್ಕೊತೀವಲ್ಲ, ರೋಟಿಗೆ, ಚಪಾತಿಗೆ, ಜೀರಾ ರೈಸ್ಗೆ, ಗೀ ರೈಸ್ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಹೊಂದ್ಕೊಳುತ್ತೆ. ಹಾಗೆ ವೈಟ್ ಕುಷ್ಕ ಮಾಡ್ಕೊತೀವಿ ನೋಡಿ, ಅದಕ್ಕೂ ಕೂಡ ಇದು ಚೆನ್ನಾಗಿ ಹೊಂದ್ಕೊಳುತ್ತೆ. ಆರಾಮಾಗಿ ಯಾವಾಗಾದರೂ ಈ ಥರ ಮಾಡ್ಕೊಳ್ಬೋದು. ಇನ್ನು ರಾಜ್ಮಾ ಕರಿ ಕೂಡ ಆಯ್ತಲ್ವಾ. ಕೊನೆಯ ರೆಸಿಪಿ ಬಂದುಬಿಟ್ಟು ತವಾ ಪನ್ನೀರ್. ಇದಕ್ಕೆ ಒಂದು ಬೌಲ್ಗೆ 2 ಸ್ಪೂನ್ ಆಗುವಷ್ಟು ಮೊಸರು, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಉಪ್ಪು, ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ನ ಸೇರಿಸ್ಬಿಟ್ಟು ಮ್ಯಾರಿನೇಟ್ ಮಾಡಿ ಒಂದು 15 ನಿಮಿಷ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಇದು ಎಲ್ಲನೂ ನೊಂದ್ಕೊಳ್ಬೇಕು. ಇದಾದಮೇಲೆ ಒಂದು ತವಾಗೆ ಅಥವಾ ಈ ಥರ ಐರನ್ ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ತವಾ ಇಲ್ಲಾಂದರೆ ಈ ಥರ ಐರನ್ ಪ್ಯಾನ್ಗಳಲ್ಲೂ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಐರನ್ ಪ್ಯಾನ್ಗಳಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲವರೆಗೂ ನಾನು ಹುರ್ಕೊಂಡಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಪಲ್ ಟೊಮೊಟೊ ತೊಗೊಳ್ಬೇಕು. ಹುಳಿ ಟೊಮೊಟೊ ತೊಗೊಂಡ್ಬಿಟ್ರೆ ಮೊಸರು ಹಾಕಿರೋದ್ರಿಂದ ಒಂಥರ ಹುಳಿ ಅನಿಸ್ಬಿಡುತ್ತೆ. ಆ್ಯಪಲ್ ಟೊಮೊಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇವಾಗಲೂ ಕೂಡ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಾನು ಸ್ಪೂನ್ನ ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಸ್ಪೂನ್ ಅಂತ ಇದ್ದೀನಿ. ಟೀ ಸ್ಪೂನ್ ಅಂದ್ಕೊಂಡ್ಬಿಡಿ, ಆವಾಗ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ಹಾಗೆ ಇವಾಗ ಒಂದು ಕ್ಯಾಪ್ಸಿಕಮ್ ಹಾಗೆ ಒಂದು ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರ್, ಅದನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಅಂದರೆ ಸ್ವಲ್ಪ ಬಾಡಿಸ್ಕೊಳ್ಬೇಕು ಇದನ್ನು. ಆ ಮಸಾಲೆ ನೀರಿನ ಅಂಶ ಎಲ್ಲ ಹೋಗಿ ಈ ಥರ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಕೊನೆಯಲ್ಲಿ ಬೇಕಿದ್ರೆ ಇನ್ನೊಂದು ಚೂರು ಪೆಪ್ಪರ್ ಪುಡಿನ ಹಾಕೊಂಡ್ಬಿಟ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಹೋಟೆಲಲ್ಲೆಲ್ಲ ಊಟಕ್ಕೆ ಮುಂಚೆ ಒಂದು ಸ್ಟಾರ್ಟರ್ಸ್ನ ಕೊಡ್ತಾರೆ ನೋಡಿ, ಅದೇ ಥರ ನಾನಿವತ್ತು ಮಾಡಿಕೊಂಡೆ. ಹೆಂಗಿದ್ರು ಕ್ಯಾಂಡಲ್ಲಿ ಡಿನ್ನರ್ ಮಾಡ್ತಾ ಇದ್ದೀವಲ್ಲ, ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಕೊನೆಯದಾಗಿ ನಾನು ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ ಕೂಡ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ವಾಟರ್ ಮೆಲನ್ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿರೋದು ಅಷ್ಟೇ, ಬೇರೆ ಇನ್ನೇನು ಹಾಕಿಲ್ಲ. ಬೇಕಿದ್ರೆ ನಾವು ಐಸ್ ಕ್ಯೂಬ್ನ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಇದೇ ಒಂದು ಕಾಮಿಡಿ ಆಗೋಯ್ತು ಇವತ್ತು. ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗಿ ಕಾಮಿಡಿ ಡಿನ್ನರ್ ಆಗೋಗ್ಬಿಡ್ತು. ವ್ಲಾಗ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ನನ್ನ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಸ್ವಲ್ಪ ನೀಟಾಗಿ ಇಲ್ಲೆಲ್ಲ ಅರೇಂಜ್ ಮಾಡಿಬಿಡೋಣ, ಒಂದು ಪುಟ್ಟು ಕ್ಯಾಂಡಲ್ ಇಟ್ಟು ಡೆಕೋರ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಚೆನ್ನಾಗಿ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಟೈಮ್ ಸಿಗಲಿಲ್ಲ. ಆದರೂ ಕೂಡ ಪರವಾಗಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಫೋಟೋಸ್ ಎಲ್ಲ ತಗೊಳ್ಳೋಣ, ಚೆನ್ನಾಗಿರುತ್ತೆ. ಯಾವಾಗಾದರೂ ಅಪರೂಪಕ್ಕೊಂದ್ಸಲ ಈ ಥರ ಎಲ್ಲ ಮಾಡ್ಕೊಂಡಿದ್ದು ಅಂತೇಳಿ ಫ್ಯೂಚರಲ್ಲಿ ಒಂದಿನ ಫೋಟೋಸ್ ಎಲ್ಲ ನೋಡ್ತಿದ್ರೆ ಒಂಥರ ಖುಷಿ ಆಗುತ್ತೆ ನಮಗೂ ಕೂಡ. ಹಾಗಾಗಿ ಫೋಟೋಸ್ಗೋಸ್ಕರ ಅಂತಲೇ ನಾನು ಇವತ್ತು ಈ ಥರ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ರೆಡಿ ಮಾಡಿದ್ದು. ನನ್ನ ಹಸ್ಬೆಂಡ್ ಬಂದಿದ್ದಾದಮೇಲೆ ನಾನು ನೀಟಾಗಿ ಎಲ್ಲನೂ ಕೂಡ ಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ಇಡ್ತಾ ಇದ್ದೀನಿ. ನಾನು ಇಡೋ ಅಷ್ಟರಲ್ಲಿ ಅವರು ಕೂಡ ಬಂದರು. ಈಗ ನೀವು ನೋಡ್ತಿರ್ಬೋದು ಏನೇನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಐಸ್ ಕ್ರೀಮ್ ಇದೆ, ಹಾಗೆ ಕ್ಯಾರೆಟ್ ಹಲ್ವಾ ಇದೆ, ರಾಜ್ಮಾ ಕರಿ ಇದೆ, ಜೊತೆಗೆ ಪನ್ನೀರ್ ತವಾ ಫ್ರೈ ಇದೆ, ಅದ್ರ ಜೊತೆಗೆ ಗೀ ರೈಸ್ ಕೂಡ ಇದೆ. ಇನ್ನು ನಾನು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೀನಿ. ನಾನೇನು ಮಾಡಿದೆ ಅಂದರೆ ಅದನ್ನು ಮರೆತುಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೀನಿ, ಗ್ಲಾಸಾಗಿ ಹಾಕಿ ಇಡಬೇಕಿತ್ತು. ನಾನು ರೆಡಿ ಮಾಡ್ತಿದ್ದಂಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಅವರು ಫ್ರೆಶ್ನ್ ಅಪ್ ಆಗ್ತಾಯಿದ್ರು. ಅಷ್ಟರಲ್ಲಿ ಕ್ಯಾಂಡಲ್ ಎಲ್ಲ ಹಚ್ಚೋಣ ಅಂತೇಳಿ ಹಚ್ತಾ ಇದ್ದೀನಿ. ಈ ಮನೆ ಕೊನೆ ಊಟನ ಇದು? ಹಂಗಾರೆ ನಾಳೆ ಅಡುಗೆ ಮಾಡಲ್ವಾ? ನಾಳೆ ಬೆಳಗ್ಗೆ ತಿಂಡಿ ಮಾಡೋದು. ಅಂದ್ರೆ ಈ ತರ ಸ್ಪೆಷಲ್ ಆಗಿಲ್ಲ, ಏನು ಮಾಡೋಕ್ಕಾಗಲ್ವಲ್ಲ. ಹೌದಾ? ಕೈಗೆ ಸುಟ್ಕೊಂಬಿಟ್ಟಿಯಾ ಸ್ಪೆಷಲ್ ಆಗಿ? ನೆನ್ಪುಳಿಯುತ್ತೆ. ಆ ಗ್ಲಾಸ್ ಹೊಡೆದೋಗಿದ್ದಂಗೆ ಐತೆ ನೋಡಮ್ಮ, ನೀರು ಬರ್ತೈತೆ. ಇಲ್ಲ, ನಾನೇ ಸ್ವಲ್ಪ ಹಿಂಗೆ ಚೆಲ್ಬಿಟ್ಟೆ. ಚೆನ್ನಾಗಿಲ್ಲ? ಚೆನ್ನಾಗೈತೆ, ಫುಲ್ಲು ಎಲ್ಲ ಇದು ಮಾಡಿದ್ಮೇಲೆ ಗೊತ್ತಾಗುತ್ತೆ. ಐಸ್ ಕ್ರೀಮ್ ಅದು ಒಂಥರ ಐತೈತೆ, ಜಾಸ್ತಿ ಫ್ರೀಸ್ ಮಾಡ್ಬಿಟ್ಟಿದ್ಯಾ? ನಾವು ಭಾನುವಾರ ಮೈಸೂರಿಗೆ ಹೋಗಿದ್ವಲ್ಲ, ಅಲ್ಲಿ ವೆನಿಲಾ ಐಸ್ ಕ್ರೀಮ್ ವಿತ್ ಕ್ಯಾರೆಟ್ ಹಲ್ವಾ ತಗೊಂಡಿದ್ರು. ಏನು ಚೆನ್ನಾಗಿದೆ ಗೊತ್ತಾ, ಟೇಸ್ಟು ಅಂತಿದ್ರು. ಹಾಗಾಗಿ ನಾನೇ ಇವತ್ತು ಮನೇಲಿ ಮಾಡಿದ್ದೀನಿ. ವೆನಿಲಾ ಐಸ್ ಕ್ರೀಮ್ ಥರ ಬಂದಿಲ್ಲ ಅಂದರೂ ಕೂಡ ಬನಾನಾ ಐಸ್ ಕ್ರೀಮ್ ಥರ ಬಂದಿದೆ. ಟೇಸ್ಟ್ ನನಗೂ ಗೊತ್ತಿಲ್ಲ, ನಾನು ಕೂಡ ತಿಂದು ನೋಡಿಲ್ಲ.
ಒರಿಜಿನಲ್ ಐಸ್ ತರ ಐತಮ್ಮ. ಹೌದಾ? ನಂಗೊಂದು ಸ್ವಲ್ಪ. ನಿಜ ನಿಜ ಚೆನ್ನಾಗೈತೆ, ಆದ್ರೆ ಸಕ್ಕರೆನೇ ಹಾಕಿಲ್ಲ. ಡೇಟ್ಸ್ ಹಾಕಿರೋದು ಚೆನ್ನಾಗೈತೆ, ಸಕ್ಕದಾಗೈತೆ. ಇವರು ಸಕ್ಕರೆ ಪ್ರಿಯರು. ಏನ್ ಸಲಾಡಾ? ಸಲಾಡಾ? ಐಸ್ ಕ್ರೀಮ್ ಊಟ ಆದ್ಮೇಲೆ ತಿನ್ನೋಕೆ ಇಟ್ಟಿರೋದು ನಾನು. ಊಟಕ್ಕೆ ಮುಂಚೆನೆ ತಿನ್ಬಿಟ್ರೆ ಚೆನ್ನಾಗೈತೆ. ಚೆನ್ನಾಗಿದ್ಯಾ? ಕುಲ್ಫಿ ಐಸು ಆ ಥರ ಆಯ್ತು. ಏನದು ರಾಜಮ್ಮ? ರಾಜ್ಮಹಲ್ ಐಸ್ ನಿಜ ಚೆನ್ನಾಗಿದೆ ಅಲ್ಲ ಅಪ್ಪು? ಅದಕ್ಕೆ ನೀಟಾಗಿ ಹೋಗ್ತಾ ಇದೆ. ಕಡಿಯಕ್ಕೆ ಆಯ್ತಾ ಇಲ್ಲ. ನೀನು ಹಾಕೋ. ಹಾಕೊಂತೀನಿ. ಇಷ್ಟ ಹೇಳ್ಬೇಕು, ಚೆನ್ನಾಗಿ ಬಂದಿದ್ಯಾ ಚೆನ್ನಾಗಿ ಬಂದಿಲ್ವಾ ಅಂತ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಚೆನ್ನಾಗಿ ಬಂದಿಲ್ಲ ಅಂತಾನೆ ಹೇಳ್ಬೇಕು. ಈ ಮನೇಲಿ ನಾವು ಇನ್ಮೇಲೆ ಇರಲ್ವಲ್ಲ, ಏನನ್ಸುತ್ತೆ? ಬೇಜಾರಾಗ್ತಿದ್ಯಾ? ಎಲ್ಲ ದೊಡ್ಡ ಮನೆಗೆ ಹೋಗ್ತಿದ್ದೀವಿ ಅಂತ ಖುಷಿ ಆಗ್ತಿದ್ಯಾ? ನಮ್ಗೇನ್ರಿ 6x4 ಜಾಗ ಇದ್ರೆ ಸಾಕು. 6x4 ಎಲ್ಲ ಹೇಳೋದು 6 ಅಡಿ 3 ಅಡಿ ಅಂತ ತಾನೆ. ನಂಗೆ ಸ್ವಲ್ಪ ವಿಶಾಲವಾಗಬೇಕು. ಕೈ ಉದ್ದ ಆಯ್ತಲ್ಲ, 4 ಅಡಿ ಬೇಕು ನನಗೆ. 6 ಅಡಿ 3 ಅಡಿ ಅದು ಹಳ್ಳಕ್ಕೆ. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿ ನಾನು ಈ ಗ್ಲಾಸ್ಗೆ ಹಾಕೋದೇ ಮರ್ತ್ಬಿಟ್ಟೆ. ಅದಕ್ಕೆ ಇವಾಗ ಹಾಕಿದ್ದೀನಿ. ಇವಾಗ ಒಂಥರ ಸರಿಗಿದೆ ಎಲ್ಲ. ಇವಾಗ ತಿನ್ನಪ್ಪು ಐಸ್ ಕ್ರೀಮ್ ಇತ್ತು, ಕ್ಯಾರೆಟ್ ಹಲ್ವಾ ಹಾಕೊಟ್ಟಿದ್ದೀನಿ. ಇದನ್ನ ಹಂಗೆ ಮಡಗ್ಬೇಕು ಕಣಮ್ಮ. ಅಲ್ಲಿದೆ. ಇಲ್ಲೈತಾ? ನೀನು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ರೆ ಏನಾಯ್ತದೆ ಹೇಳು? ಇದನ್ನ ಫ್ರಿಜ್ಜಲ್ಲಿ ಇಡಬಾರ್ದಾ? ಅದು ಹಂಗೆ ಇರಬೇಕು. ಬಿಸಿ ಎಲ್ಲ ಸ್ವಲ್ಪ ಆರಿರೋದಿದ್ರೆ ನೀರ್ ಥರ ಇರುತ್ತಲ್ಲ, ಗಂಜಿ ಥರ, ಆ ಥರ ಅದ್ರ ಜೊತೆಗೆ ಐಸ್ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಇದೇನಾಗೈತೆ, ಇದು ಐಸ್ ಥರನೇ ಆಗ್ಬಿಟ್ಟೈತೆ. ಅದಕ್ಕೆ ಟೇಸ್ಟ್ ಬರ್ತಾರೆ. ಅಂದರೆ ಚೆನ್ನಾಗೈತೆ, ಸ್ವೀಟ್ ಆಗೈತೆ, ಸಕ್ಕರೆ ಹಾಕಿಲ್ಲ ನಾನು. ಟೇಸ್ಟ್ ಆ ಥರ ಟೇಸ್ಟ್ ಕೊಡ್ತಾ ಇಲ್ಲ ಅಷ್ಟೇ. ಹಾಲು ತಿಂದಿದ್ದೆ ಬೇರೆ ಬಿಡು. ಆದ್ರೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ಸೂಪರ್ ಆಯ್ತು. ಸೂಪರ್ ಸೂಪರ್. ಕ್ಯಾಂಡಲ್ ಲೈಟ್ ಡಿನ್ನರ್ ಏನಮ್ಮ ಹಂಗಂದ್ರೆ? ಕ್ಯಾಂಡಲ್ ಹಚ್ಕೊಂಡು ಊಟ ಮಾಡೋದು. ನಾವಿಂಥದ್ದು ಎಷ್ಟೊಂದು ತಿಂದಿದ್ದೀವಿ ಕೂಡ. ಚಿಕ್ಕ ವಯಸ್ಸಲ್ಲಿ ಸೀಮೆಣ್ಣೆ ಬುಡ್ಡಿ ಡಿನ್ನರ್. ಅವಾಗೆಲ್ಲ ಸೀಮೆಣ್ಣೆ ದೀಪನೇ ಇದ್ದಿದ್ದು. ಅದು ಸೀಮೆಣ್ಣೆ ಬುಟ್ಟಿ ಡಿನ್ನರು, ಇದು ಕ್ಯಾಂಡಲ್ ಲೈಟ್ ಡಿನ್ನರು. ಇದೆಲ್ಲ ಆರ್ಟಿಫಿಷಿಯಲ್ ಕ್ಯಾಂಡು. ಲೈಟ್ ಇಟ್ಕೊಂಡು ನೋಡ್ಕೊಂಡು ತಿನ್ಬೇಕು. ಚಿಕ್ಕವರಿರ್ಬೇಕಾದ್ರೆ ಹಂಗೆ ದೀಪನ ತಟ್ಟೆ ಹತ್ರ ಇಟ್ಕೊಂಡು ತಿಂತಾ ಇದ್ದೋ. ಹುಳ ಏನಾದ್ರು ಬಿದ್ಬಿಡುತ್ತೇನೋ ಅನ್ನೋ ತರ ತಾನೆ ಕರೆಂಟ್ ಹೋದಾಗ. ಒಂದೇ ಒಂದು ತುತ್ತಿನ ಇಷ್ಟೊಂದೆಲ್ಲ ಮಾಡಿದ್ಯಲ್ಲ. ಎಷ್ಟೇ ಬರ್ತಂಡೆ ಇಷ್ಟು ಮಾಡಕ್ಕೆ? ಬೆಳಗ್ಗೆನೂ ಕ್ಯಾರೆಟ್ ಹಲ್ವಾ ಐಸ್ ಕ್ರೀಮ್ ಎಲ್ಲ ಮಾಡಿದ್ದೆ. ಇವಾಗ ಬಂದು 3 ಮಾಡಿದೆ. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಇದನ್ನೆಲ್ಲ 6:30 ಶುರು ಮಾಡಿದೆ, 8 ಗಂಟೆಗೆ ಮುಗೀತು. ನಿಜ ಸೂಪರ್ ಆಗೈತೆ. ಚೆನ್ನಾಯ್ತಾ? ಇದು ಅಡುಗೆಗಿಂತ ಇವೆಲ್ಲ ಡಿಸೈನ್ ಮಾಡಿದ್ಯಲ್ಲ ಅದೇ ಚೆನ್ನಾಗೈತೆ. ಅಡುಗೆ ಚೆನ್ನಾಗಿಲ್ಲ ಹಂಗಾದ್ರೆ? ಅಡುಗೆನೂ ಚೆನ್ನಾಗೈತೆ. ಏಯ್ ಅನಗು. ಅದ್ರಲ್ಲಿ ಏನ್ ಕಾಣಿಸುತ್ತೆ ಅಂತ ಹಿಂಗ್ ನೋಡ್ಕೊಂಡು ತಿಂತಿರೋದು. ಕಲರ್ ನಿಜ ಚೆನ್ನಾಗೈತೆ.
ಸಾಕಾಗೈತೆ. ಹಂಗೆ ಫ್ರಿಜ್ಜಲ್ಲಿ ಎತ್ ಮಲಗು. ಒಂದು ವಾರ ಇಟ್ಕೊಂಡು ತಿಂತಾರೆ ಬೇಕಾದ್ರೆ ಈ ಥರ ಸ್ವೀಟ್ ಎಲ್ಲ ಏನಾದರೂ ಇದ್ರೆ. ಮೊನ್ನೆ ಆಂಟಿ ಕೈ ಸ್ವೀಟ್ ಕೊಟ್ಟಿದ್ರಲ್ಲ, ಅದು ಖಾಲಿ ಆಯ್ತಾ? ಎಲ್ಲಾನ್ ಖಾಲಿ ಮಾಡ್ತಾರೆ. ಯಾರಾದ್ರೂ ಸ್ವೀಟ್ ಕೊಟ್ರೆ, ಏನಾದ್ರೂ ಸಿಕ್ಕಿದ್ರೆ ಮನೇಲಿ ಸ್ವೀಟು ತಿನ್ಬೇಕ್ರಿ. ಯಾಕೆ ಇನ್ನು ಊಟ ಆದಮೇಲೆ ಒಂದು ಕಾಮಿಡಿ ಏನಂದರೆ, ನಾನು ವಾಟರ್ ಮೆಲನ್ ಜ್ಯೂಸ್ನ ಮಾಡಿದ್ನಲ್ಲ, ಅದರಲ್ಲಿ ಸೀಡ್ಸ್ನೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ ಅಂತ ಅವ್ರಿಗೆ ಟೇಸ್ಟೇನೋ ಬೇರೆ ಥರ ಬರ್ತಿತ್ತಂತೆ. ನನ್ನ ರೇಗಿಸಿಟ್ಬಿಟ್ರು, ಅದೇನು ಹಾಕಿ ಮಾಡಿದ್ಯೋ ಏನೋ ಅಂತ ಎಲ್ಲ ಹೇಳ್ಬಿಟ್ಟು. ಆ ಕ್ಲಿಪ್ಪಿಂಗ್ನು ಕೂಡ ಎಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ಅಮ್ಮು ಕುಂಬಳಕಾಯಿ ಬೀಜನೂ ಹಾಕಿದ್ಯಾ ಇದಕ್ಕೆ? ಮತ್ತೆ ಬರೀ ಕುಂಬಳಕಾಯಿ ಕಲ್ಲಂಗಡಿ ಹಣ್ಣು. ಅಪ್ಪ ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ಕುಡ್ದಂಗೆ ಆಯ್ತಾಯ್ತು ನಂಗೆ. ಕುಡ್ ನೋಡ್ಬೇಕಾದ್ರೆ ಒಂಚೂರು ಕುಡ್ ನೋಡ, ಅದ್ ಬೇರೆ ಇದ್ ಬೇರೆ ಇರ್ಬೇಕು. ಚೆನ್ನಾಗೇ ಇದೆ, ಆದ್ರೆ ಸಕ್ಕರೆ ಹಾಕಿಲ್ಲ ಅಷ್ಟೇ. ಯಾವ್ದ ಕಾಯಿ ಕಲ್ಲಂಗಡಿ ಎಣ್ಣೆ ಎತ್ಕೊಂಬಂದಿದ್ಯಾ ಅಂತದೆ? ಏನಿಲ್ಲ, ಹಣ್ಣಾಗಿರೋ ಕಲ್ಲಂಗಡಿ ಎಣ್ಣೆ. ಸಕ್ಕರೆ ಹಾಕ್ಬೇಕು ತಾನೇ ಅಮ್ಮ ಸ್ವಲ್ಪ? ಐಸ್ ಕ್ರೀಮು ಸ್ವೀಟು, ಕ್ಯಾರೆಟ್ ಹಲ್ವಾನು ಸ್ವೀಟು, ಇದು ಸ್ವೀಟ್ ಆಗಿರ್ಬೇಕಾ? ಅಲ್ಲ, ಅದ್ರಲ್ಲಿ ಯಾವ್ದ್ರಲ್ಲೂ ಸಕ್ಕರೆನೇ ಹಾಕಿಲ್ವಲ್ಲ ನೀನು. ಇನ್ನೆಲ್ಲಿ ಸ್ವೀಟ್ ಆಯ್ತದ ಅದು ಎಲ್ಲ? ಹಾ, ಅದು ಸ್ವೀಟ್ ಹೆಂಗ್ ಆಯ್ತದೆ? ಹಣ್ಣು ಡ್ರೈ ಫ್ರೂಟ್ಸ್ ಅಲ್ವಾ? ಇದಕ್ಕೂ ಸಕ್ಕರೆ ಹಾಕು. ನನ್ಗೇನ್ ಶುಗರ್ ಏನು ಮಾಡೋದು ನನಗೆ? ಅದೆಲ್ಲ ಬರ್ಬಾರ್ದು ಅಂತ. ಅಯ್ಯೋ, ಅದು ಕುಡಿಲಿಲ್ಲ ಅಂದ್ರೆ, ಸಕ್ಕರೆ ತಿನ್ಲಿಲ್ಲ ಅಂದ್ರೆ ನನಗೆ ತಲೆ ಸುತ್ತ ಬರುತ್ತೆ. ಸಕ್ಕರೆಯಲ್ಲಿ ಮಾತ್ರ ಶುಗರ್ ಕಂಟೆಂಟ್ ಇರಲ್ಲ, ರೈಸಲ್ಲೂ ಶುಗರ್ ಕಂಟೆಂಟ್ ಇರುತ್ತೆ. ತಲೆ ಸುತ್ತ ಏನ್ ಬರಲ್ಲ. ಒಂದಿನ ನಾಲ್ಗೆಗೆ ಸಕ್ಕರೆ ಹಾಕಿಲ್ಲ ಅಂದ್ರೆ ತಲೆ ಎಲ್ಲ ತಿರುಗುತ್ತೆ ನನಗೆ. ಒಂದ್ ಕೆಜಿ ಸಕ್ಕರೆ ತಂದ್ಕೊಟ್ರು ಚೆನ್ನಾಗಿ ತಿಂತಾರೆ, ಅವಾಗೆಲ್ಲ ತಲೆ ತಿರ್ಗಲ್ಲ. ಯಾರಾದ್ರೂ ವಾಟರ್ ಮೆಲನ್ ಜ್ಯೂಸ್ಗೂ ಸಕ್ಕರೆ ಹಾಕಿ ಕೊಡ್ಬೇಕಂತೆ ಇವರಿಗೆ. ಅದು ಚೆನ್ನಾಗಿದೆ, ಆದ್ರೂ ಡ್ರಾಮಾ ಮಾಡ್ತಿದ್ದಾರೆ. ನಿಜ ಡಿಟಾಕ್ಸ್ ಡ್ರಿಂಕ್ ತರ ಐತೆ ಇದು. ಇದು ಇಷ್ಟೆಲ್ಲ ಹೆಂಗ್ ಮಾಡ್ದಮ್ಮ? ಅದು ಸರಿ. ನಾನ್ ಬರ್ತಡೇಗೂ ಹಿಂಗ್ ಮಾಡಿಲ್ಲ, ಇವತ್ ಮಾಡಿದ್ಯಾ? ಬರ್ತಡೇಗೆ ಎಲ್ಲಿ ಈ ಸಲ ಹೊರಗಡೆ ಹೋಗಿದ್ದು ಅಷ್ಟೇ. ಹೋದ್ ಸಲ ಎಲ್ಲ ಮನೇಲೆ ತಾನೆ ಅಡ್ಗೆ ಎಲ್ಲ ಮಾಡಿದ್ದೆ, ನಾನ್ ವೆಜ್. ಯಾ ಹೊಟ್ಟೆ ತುಂಬ್ತು. ಥ್ಯಾಂಕ್ ಯು ಸೋ ಮಚ್. ಜ್ಯೂಸ್ ಫುಲ್ ಕುಡಿ. ಅನ್ನೋದಾತ ಸುಖಿ ಭವ. ಅಯ್ಯೋ, ಅದ್ ಕುಡಿದ್ರೆ ನನಗೆ ತಲೆ ಎಲ್ಲ ಕಿರಿಕಿರಿ ಅಂತ ಅದೇ ಕುಂಬಳಕಾಯಿ ಜ್ಯೂಸ್ ಕುಡ್ದಂಗ ಆಯ್ತಾ ನನಗೆ. ಕುಡಿಯಕ್ ಆಯ್ತಾ ಇಲ್ಲ. ಕುಂಬಳಕಾಯಿ ಜ್ಯೂಸ್ ಅಲ್ಲ, ಕಲ್ಲಂಗಡಿ ಹಣ್ಣಿನ ಜ್ಯೂಸ್. ಏನಿಲ್ಲ, ಚೆನ್ನಾಗೇ ಇದೆ. ಖಾಲಿ ಮಾಡಪ್ಪು, ವೇಸ್ಟ್ ಮಾಡ್ಬಾರ್ದು. ಕುಡಿತೀನಿ ಇರು, ನೀನ್ ಒಳಗಡೆ ಹೋಗ್ಬಿಟ್ಟು ಬಾ, ಕುಡ್ದಿಟ್ಟಿರ್ತೀನಿ. ಒಂಚೂರು ಅಡ್ಗೆ ಮನೆಗೆ ಹೋಗಿ ನೀರ್ ತಗೊಂಡ್ಬಿಡೋದು. ಚಲಕ್ಕೆ ನಂಗೆ ಗೊತ್ತಿಲ್ವಾ? ಹಿಂಗೇನ್ ಗೊತ್ತು? ಅಲ್ಲ, ಇವಾಗ ಚೆಲ್ಬಿಟ್ರೆ ನನಗೆ ಗೊತ್ತಾಗಲ್ವಾ? ಒಳಗೆ ಹೋಗಿ ಹೊರಗಡೆ ಬರೋಷ್ಟು ಕುಡಿತೀನಿ ಅಂದ್ರೆ ಏನಿಲ್ಲ. ಇದು ನನ್ ಕೈ ಕುಡಿಯಕ್ ಆಗುತ್ತೆ ನಮ್ಮ. ಒಂದ್ ಗುಟ್ಕ ಹಾಕಿದ್ರೆ 2 ಗುಟ್ಕ ಆಚೆ ಬರ್ತೈತೆ. ನನ್ ಕೈಲಿ ಆಯ್ತಾ ಇಲ್ಲ. 10 ರೂಪಾಯಿ ಕೊಡ್ತೀನಿ, ಫುಲ್ ಕುಡಿಬೇಕು. ನಾನು ಇನ್ನೊಂದು ರೂಪಾಯಿ ಸೇರ್ಸ್ಕೊಡ್ತೀನಿ, ಎತ್ಕೊಂಡು ಹೋಗ್ಬಿಡು. ನಾನು ಅಷ್ಟೊಂದು ಕಷ್ಟಪಟ್ಟು ಇಷ್ಟೆಲ್ಲ ರೆಡಿ ಮಾಡಿ ಅಡುಗೆ ಮಾಡಿದ್ದೀನಿ. ಕಲ್ಲಂಗಡಿ ಜ್ಯೂಸ್ ಕುಡಿಯೋದು ಮೇಡಮ್, ನೀವು ಕಷ್ಟಪಟ್ಟು ಎಲ್ಲ ಇಷ್ಟಪಟ್ಟು ಮಾಡಿದಿರ, ಎಲ್ಲಾನು ಚೆನ್ನಾಗಿದೆ. ಇದು ಮಾತ್ರ ನನ್ ಕೈಲ ಆಗಲ್ಲ ಚೋಸಿ. ತೇಗಿದ್ರೆ ಕಲ್ಲಂಗಡಿ ಹಣ್ಣು ಜ್ಯೂಸೆ ಗೊತ್ತೈತೆ. ನಂಗೆ ಬೇಡ. ಇದು ಕುಂಬಳಕಾಯಿ ಮಿಕ್ಸ್ ಮಾಡಿದ್ಯಾ ನಂಗೆ ಗೊತ್ತು. ಕಲ್ಲಂಗಡಿ ಹಣ್ಣು ಶಾರ್ಟೇಜ್ ಇತ್ತು ಅಂತ ಕುಂಬಳಕಾಯಿ ಹಾಕಿ ರುಬ್ಬಿರ್ತೀಯ. ನಿಜ ಹಂಗೆ ಮಾಡಿರ್ತೀಯ. ಅಪ್ಪು ಕಣ್ಣಲ್ಲೆಲ್ಲ ನೀರು ತುಂಬಕಂತ ಸಾಕು, ನಿಲ್ಸು, ನಗಕ್ಕೆ ಆಗ್ತಿಲ್ಲ. ಫಸ್ಟ್ ಆಚೆ ಹೋಗೋಣ ಗಾಳಿಗೆ. ನಾನು ಆಗ್ಲೇ ಬೇರ್ತಾ ಇದ್ದೀನಿ, ನನ್ನ ಕೈಲಿ ಆಯ್ತಾ ಇಲ್ಲ. ನಿಜವಾಗ್ಲೂ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ಗೆ ಕಲ್ಲಂಗಡಿ ಹಣ್ಣು ಬಿಟ್ರೆ ಬೇರೆ ಏನ್ ಹಾಕಿಲ್ಲ. ಅದ್ರಲ್ಲಿರೋ ಬೀಜ ಎಲ್ಲ ತೆಗ್ದ್ಬಿಟ್ಟೆ ನಾನು ರುಬ್ಬಿರೋದು. ಅಪ್ಪ ಹೆಂಗ್ ತೆಗ್ದವ ಬೀಜನ?
ಇನ್ನು ಅವ್ರಿಗೆ ಊಟ ಹೊಟ್ಟೆ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಇನ್ನು ಕಲ್ಲಂಗಡಿ ಹಣ್ಣಿನ ಜ್ಯೂಸಿಗೆ ಬೇರೆ ಸಕ್ಕರೆ ಏನೂ ಹಾಕಿರಲಿಲ್ಲ ನಾನು ಶುಗರ್ದು. ಅದು ಸ್ವಲ್ಪ ಸಪ್ಪೆ ಇತ್ತು ಅಂತ ಅನಿಸುತ್ತೆ ಕಲ್ಲಂಗಡಿ ಹಣ್ಣು. ನನಗೆ ಸರಿಗಿತ್ತು, ಅವ್ರಿಗೆ ಸಪ್ಪೆ ಅನ್ನಿಸ್ತಿತ್ತು. ಅದನ್ನೇ ಒಳ್ಳೆ ಸಿಕ್ಕಾಬಿಟ್ಟೆ ನನ್ನ ಕಾಲು ಹಿಡ್ಕೊಂಡು ರೇಗಿಸ್ತಾ ಇದ್ರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗಾಳಿ ತೊಗೊಳ್ಬೇಕು ನಾನು ಅಂತ ಹೇಳ್ಬಿಟ್ಟು ಆಚೆ ಕಡೆ ಕರ್ಕೊಂಡೋದ್ರು. ಸ್ವಲ್ಪ ಹಂಗೆ ಲಾಂಗ್ ಡ್ರೈವ್ ಹೋಗೋಣ ಅಂತೇಳಿ. ದೂರ ಎಲ್ಲೂ ಹೋಗಲಿಲ್ಲ, ಹತ್ರದಲ್ಲೇ ಹೋಗಿದ್ದೀವಿ. ಅದನ್ನು ನಾನು ಲಾಂಗ್ ಡ್ರೈವ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಒಂಥರ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಈ ಮನೇನ ನಾವು ಬಿಟ್ಟು ಹೋಗೋಕ್ಕಿಂತ ಮುಂಚೆ ಒಂದು ಒಳ್ಳೆ ದಿನನ ಈ ಮನೇಲಿ ನಾವು ಸ್ಪೆಂಡ್ ಮಾಡಿದ್ದೀವಿ. ಕಾಮಿಡಿ ಮಾಡಿಕೊಂಡು ರೇಗಿಸ್ಕೊಂಡು ಒಂದು ಒಳ್ಳೆ ಊಟ ಮಾಡಿ ಒಂದು ಒಳ್ಳೆ ಲಾಂಗ್ ಡ್ರೈವ್ಗೂ ಕೂಡ ಬಂದಿದ್ದೀವಿ. ಇನ್ನು ಇವತ್ತಿನ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.